ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಯಾರೇ ಗೆದ್ರು ಪಕ್ಕ ನಮ್ಗೆ ಗೆಲ್ತಾರೆ. ನಾವು ಗೆಲ್ಲೇಬೇಕು. ಅದಕ್ಕೆ ಯು ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್. ನೋಡಿದ್ರು ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಗೆಲ್ಲೋದು ಮುಖ್ಯನಾ ಬೇರೆಯವರನ್ನು ಗೆಲ್ಲಿಸೋದು ಮುಖ್ಯನಾ ಅಂತ ಅಂದ್ಬಿಟ್ಟು. ಇಲ್ಲಿ ಮೇನ್ ಆಗಿ ನಾವು ಗೆಲ್ಲೋದನ್ನ ನೋಡಬೇಕು, ಬೇರೆಯವ್ರನ್ನ ಗೆಲ್ಸೋದನ್ನ ಇಲ್ಲಿ ನೋಡಬಾರ್ದು. ಇಲ್ಲಿ ಕ್ಯಾಪ್ಷನ್ ಅಲ್ಲಿ ಯಾಕೆ ಈ ರೀತಿ ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ಸೂರಜ್ ಅವರು ಮತ್ತಿಲ್ಲಿ ಇವರು ರಾಶಿಕ್ ಅವರು ಇಬ್ರು ಕೂಡ ಅವ್ರು ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಹೋರಾಟ ಮಾಡ್ತಲ್ಲ, ಇಲ್ಲಿ ಬೇರೆಯವ್ರನ್ನ ಸೋಲಿಸ್ಬೇಕು ಅಂತ ಇಲ್ಲಿ ಹೋರಾಟ ಮಾಡ್ತಾರೆ. ಅಂದ್ರೆ ಈ ಟಾಸ್ಕ್ ಏನೊಂದು ಜೋಡಿ ಟಾಸ್ಕ್ ಅಂತ ಕೊಟ್ಟಿದ್ದಾರೋ ಇದರಲ್ಲಿ ಗೆದ್ರೆ ಆ ಎರಡೂ ಜೋಡಿಗಳು ಕ್ಯಾಪ್ಟನ್ ಆಗ್ತಾರೆ. ಮೊಟ್ಟ ಮೊದಲಿಗೆ ಜೋಡಿ ಕ್ಯಾಪ್ಟನ್ ಆಗ್ತಾರೆ. ಈಗ ಎಲ್ಲರೂ ಕೂಡ ಸಿಂಗಲ್ ಕ್ಯಾಪ್ಟನ್ಗಳು ಆಗಿದ್ದಾರೆ. ಎಲ್ಲರೂ ಕೂಡ ಮೋಸ್ಟ್ ಎಲ್ಲರೂ ಹುಡುಗರೇ ಆಗಿರೋದು, ಹುಡುಗಿರು ಯಾರು ಕೂಡ ಇಲ್ಲಿ ಆಗಿಲ್ಲ. ಈ ವಾರ ಆದರೂ ಯಾವೊಂದು ಜೋಡಿ ಗೆಲ್ಲುತ್ತೆ ಅವರಿಲ್ಲಿ ಮೊಟ್ಟ ಮೊದಲಿಗೆ ಕ್ಯಾಪ್ಟನ್ ಆಗ್ತಾರೆ, ಜೋಡಿ ಕ್ಯಾಪ್ಟನ್. ಇಲ್ಲಿ ನೋಡಿ ಒಂದು ಗೇಮ್ ಕೂಡ ಕೊಟ್ಟಿದ್ದಾರೆ. ಆ ಗೇಮಲ್ಲಿ 3 ರೌಂಡ್ಗಳನ್ನ ಈ ಒಂದು ಗೇಮಲ್ಲಿ ಆಡಿಸಿದ್ದಾರೆ. ಈ ಜೋಡಿ ಟಾಸ್ಕಲ್ಲಿ ಟೋಟಲ್ ಆಗಿ 2 ಟಾಸ್ಕ್ ಮಾತ್ರನೇ ಇದರಲ್ಲಿ ಆಡೋಕ್ಕಾಯಿತು. ಒಂದು ಟಾಸ್ಕು ಇಲ್ಲಿ ಆಡಿಲ್ಲ. ಏನಕ್ಕೆ ಅಂತಂದರೆ ಸ್ಪಂದನ ಅವ್ರಿಗೆ ಇಂಜುರಿ ಆಯಿತು. ಇಲ್ಲಿ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಇಲ್ಲಿ ರಾಶಿಕಾ ಅವ್ರಿಗೆ ಗಿಲ್ಲಿಯವರು ಕಾಲು ಎಳ್ದಿರೋದೆಲ್ಲ ತೋರಿಸಿದ್ದಾರೆ. ಆದರೆ ತುಂಬಾ ಇಂಜುರಿ ಆಗಿರೋದು ಯಾರಿಗಪ್ಪ ಅಂತಂದರೆ ಇಲ್ಲಿ ಸ್ಪಂದನ ಅವ್ರಿಗೆ. ಅದಕ್ಕೋಸ್ಕರ ಕೇವಲ 2 ರೌಂಡ್ಗಳನ್ನ ಮಾತ್ರ ಆಡಿಸಿದ್ರು, 3ನೇ ರೌಂಡ್ ಇಲ್ಲಿ ಆಡಿಸ್ಲಿಲ್ಲ. ಇನ್ನು ಈ ಒಂದು ಗೇಮಲ್ಲಿ ಇಬ್ಬರು ಉಸ್ತುವಾರಿಗಳು, ಒಂದು ಧನುಷ್ ಅವರು ಮತ್ತಿಲ್ಲಿ ಧ್ರುವಂತ್ ಅವ್ರನ್ನ ಯಾರು ಕೂಡ ಪಿಕ್ ಮಾಡಲಿಲ್ಲ. ಅದಕ್ಕೆ ಇದು ಜೋಡಿ ಟಾಸ್ಕು ಇಬ್ಬರನ್ನೂ ಕೂಡ ನೋಡ್ಕೊಳ್ಳೋಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಕಾಲಿಗೆ ದಾರ ಕಟ್ಟಿದ್ದಾರೆ ಈ ಒಂದು ಟಾಸ್ಕ್ ಅಲ್ಲಿ. ಜೋಡಿ ಟಾಸ್ಕ್ ಅಲ್ವಾ, ಒಂದು ಕಡೆ ಇಲ್ಲಿ ಬ್ಯಾಸ್ಕೆಟ್ ಕೂಡ ಇಲ್ಲಿ ಇಟ್ಟಿದ್ದಾರೆ, ಕಾಲ್ಗೆ ಹಗ್ಗ ಕೂಡ ಕಟ್ಟಿದ್ದಾರೆ. ಎರಡೂ ಜೋಡಿಗಳು ಕೂಡ ಒಂದೊಂದೇ ಕಾಲಲ್ಲಾದರೂ ಇರ್ಬೋದು ಅಥವಾ ನೀಟಾಗಿ ಆ ಒಂದು ಹಗ್ಗನ ಬಿಚ್ಕೊಳ್ದೆ ಇಲ್ಲಿ ಅಲ್ಲಿ ಅವ್ರ ಬಾಲ್ನ ಇಟ್ಟಿದ್ದಾರೆ. ಆ ಬಾಲ್ನ ಪಿಕಪ್ ಮಾಡ್ಕೊಂಡ್ಬಿಟ್ಟು ಅದನ್ನ ನೀಟಾಗಿ ಸೇವ್ ಮಾಡ್ಕೊಂಡು ತಗೊಂಡೋಗ್ಬಿಟ್ಟು ಆ ಬುಟ್ಟಿ ಒಳಗಡೆ ಹಾಕಬೇಕಿದೆ. ಎಲ್ಲಾ ಜೋಡಿಗಳು ಕೂಡ ತುಂಬಾ ಅದ್ಭುತವಾಗಿ ಇಲ್ಲಿ ಆಡಿದ್ರು ಅಂತಾನೆ ಇಲ್ಲಿ ಹೇಳ್ಬೋದು. ಈ ಎಲ್ಲ ಗೇಮ್ ಏನಾಗುತ್ತೆ, ಗೇಮ್ ಆದ್ಮೇಲೆ ಈ ಒಂದು ಮಾತುಕತೆಗಳು ಇಲ್ಲಿ ನಡೀತಾ ಇರೋದು. ಅಂದ್ರೆ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಅತಿ ಹೆಚ್ಚು ಚೆಂಡುಗಳನ್ನ ಇಲ್ಲಿ ಯಾರು ಕಲೆಕ್ಟ್ ಮಾಡ್ತಾರೆ ಅವರು ಇಲ್ಲಿ ವಿನ್ನರು ಅಂತ ಅಂದ್ಬಿಟ್ಟು ಈ ಚೆಂಡುಗಳನ್ನ ಇಲ್ಲಿ ಇಟ್ಟಿದ್ದಾರೆ. ನೋಡಿ ಎಲ್ಲರೂ ಕೂಡ ಸೇಫ್ ಆಗಿ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕ್ಬೇಕಿರುತ್ತೆ. ಬೈ ಚಾನ್ಸ್ ಆಗಿ ಅವ್ರು ಎತ್ಕೊಂಡಿದ್ರು ಕೂಡ ಅದನ್ನೇನಾದ್ರು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹೋಯ್ತು ಅಂತಂದ್ರೆ ಆ ಚೆಂಡನ್ನ ಯಾರು ಕೂಡ ಎತ್ತಂಗೆ ಇರಲ್ಲ. ಇಲ್ಲಿ ಇವರು ಸೂರಜ್ ಅವರು ಮತ್ತಿಲ್ಲಿ ಗಿಲ್ಲಿ ನಟ ಅವರು ಇಬ್ರು ಕೂಡ ಎತ್ಕೋಬೇಕಾದ್ರೆ ಸಿಕ್ಕಾಪಟ್ಟೆ ಫೈಟ್ ಬೀಳುತ್ತೆ. ಅದಕ್ಕೆ ಇಲ್ಲಿ ಚೆಂಡು ಒಂದನ್ನ ತಗೊಂಡ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಸ್ವಿಮ್ಮಿಂಗ್ ಪೂಲ್ಗೂ ಕೂಡ ಇಲ್ಲಿ ಹಾಕ್ತಾರೆ. ಸಿಕ್ಕಾಪಟ್ಟೆ ಪೈಪೋಟಿ ಇಲ್ಲಿ ಅಭಿ ಅವ್ರಿಗೆ ಮತ್ತೆ ರಘು ಅವ್ರಿಗೆ, ಸ್ಪಂದನ ಅವ್ರಿಗೆ ಸಿಕ್ಕಾಪಟ್ಟೆ ಪೈಪೋಟಿ ಕೂಡ ಇಲ್ಲಿ ಇತ್ತು. ಯಾಕಂದ್ರೆ ಇಬ್ರು ಕಾಲಿಗೆ ಹಗ್ಗ ಕಟ್ಟಾಗ ಒಬ್ರು ಓಡೋಕ್ಕಾಗಲ್ಲ, ಜೋಡಿನೇ ಇಲ್ಲಿ ಕೆಳಗಡೆ ಬೀಳ್ಬೇಕಾಗುತ್ತೆ. ಜೋಡಿಗಳು ಇಲ್ಲಿ ಕೆಳಗಡೆ ಬೀಳ್ತಾರೆ. ಫಸ್ಟ್ ಇಲ್ಲಿ ಬೀಳದೆ ರಜತ್ ಅವರು, ಚೈತ್ರ ಅವರು. ಮೊದಲನೇ ರೌಂಡಲ್ಲಿ ಫಸ್ಟಿಗೆ ಬಂದಾಗ ಅವರು ಬಾಲ್ನ ಎತ್ಕೋಬೇಕು ಅಂತ ಬರ್ತಾರಲ್ಲ, ಇಲ್ಲಿ ಅಲ್ಲಿ ಬಂದಿರೋ ಬಾಲ್ನ ಕಿತ್ಕೋಬೇಕು ಅಂತ ನೋಡ್ತಾ ಇರ್ತಾರೆ. ಆಲ್ಮೋಸ್ಟ್ ಅದಕ್ಕೆ ಅವ್ರಿಗೆ ಯಾವ ಬಾಲು ಕೂಡ ಇಲ್ಲಿ ಸಿಕ್ಕಿಲ್ಲ. 2 ರೌಂಡ್ ಆಡ್ತಾರೆ, 2 ರೌಂಡಲ್ಲೂ ಕೂಡ ಒಂದು ಬಾಲ್ನು ಕೂಡ ಇಲ್ಲಿ ಪಿಕಪ್ ಮಾಡಲ್ಲ, ಅಂದರೆ ಎತ್ಕೊಳ್ಳಲ್ಲ ಅವರು ಬಾಲ್ಗಳನ್ನ. ಅವರು ಬಾಲ್ನ ಎತ್ಕೋಬೇಕು ಅಂತ ಓಡೇ ಬರಲ್ಲ ಮೇಯ್ನ್ ಆಗಿ. ಅದಕ್ಕೆ ಅವ್ರಿಗೆ ಬಾಲ್ ಕೂಡ ಇಲ್ಲಿ ಸಿಕ್ಕಲ್ಲ. ಒಬ್ಬರ ಮೇಲೆ ಒಬ್ಬರು ಬಿದ್ದಾಡಿ ಗುದ್ದಾಡಿ ಒದ್ದಾಡಿ ಕೊನೆಗೆ 2 ಟಾಸ್ಕ್ಗಳನ್ನ ಕೂಡ ಇಲ್ಲಿ ಮುಗಿಸ್ತಾರೆ. ಆದರೆ ಇಲ್ಲಿ ತುಂಬಾನೇ ಏಟಾಗಿರೋದು ಸ್ಪಂದನ ಅವ್ರಿಗೆ. ಇಲ್ಲಿ ಪ್ರೋಮೋದಲ್ಲಿರೋ ಪ್ರಕಾರ ಏನಾಗ್ತದೆ ಅಂತಂತ ಅಂದರೆ, ಇಲ್ಲಿ ರಾಶಿಕಾ ಅವ್ರದ್ದು ಗಿಲ್ಲಿ ನಟ ಅವರು ಕಾಲೆಳಿತಾರಲ್ವಾ, ಅಲ್ಲಿ ರಾಶಿಕಾ ಅವ್ರಿಗೆ ಏನು ಕೂಡ ಏಟಾಗಿಲ್ಲ. ಆದರೆ ಒಂದನ್ನ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ, ಅದೇನು ಅಂತ ಬಿಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ. ಇಲ್ಲಿ ಫಸ್ಟಿಗೆ ಈ ಒಂದು ಗೇಮ್ ಆದಮೇಲೆ ಇಲ್ಲಿ ಮಾತುಕತೆ ಇರೋದು. ಅಂದರೆ ಯಾರ್ಯಾರು ಒಂದೊಂದು ಕಡೆ ಒಬ್ಬೊಬ್ರು ಕುತ್ಕೊಂಡು ಮಾತಾಡ್ತಾ ಇದಾರಲ್ಲ, ಗಿಲ್ಲಿಯವರು ಮತ್ತಿಲ್ಲಿ ಕಾವ್ಯವರು ಒಂದು ಕಡೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಇದೆಲ್ಲ ಗೇಮ್ ಮುಗ್ದಾದ್ಮೇಲೆ ಮತ್ತಿಲ್ಲಿ ಸೂರಜ್ ಅವರು ಮತ್ತಿಲ್ಲಿ ರಾಶಿಕಾ ಅವರು ಕೂಡ ಇಲ್ಲಿ ವಾಶ್ರೂಮ್ ಹತ್ರ ಕುತ್ಕೊಂಡು ಮಾತಾಡ್ತಿದ್ದಾರೆ. ಫಸ್ಟ್ ಇಲ್ಲಿ ಹೇಳೋದೇನಪ್ಪ ಅಂತಂದ್ರೆ, ಗಿಲ್ಲಿಯವರು ಹೇಳ್ತಾರೆ ಯಾರೇ ಗೆದ್ರೂ ನಮ್ಮನ್ನ ಪಕ್ಕ ಇಲ್ಲಿ ಎತ್ತೀಚೆ ಇಡ್ತಾರೆ ನೋಡು ಅಂತಂದ್ಬಿಟ್ಟು ಹೇಳ್ತಾರೆ. ಹೌದು, ಗೇಮ್ನ ಗೆದ್ರೆ ಇಲ್ಲಿ ಅಡ್ವಾಂಟೇಜು ಇದೆ. ಏನೊಂದು ಜೋಡಿಗಳು ಆಗಿದ್ದಾರೆ, ಈ ಜೋಡಿಯಲ್ಲಿ ಇವಾಗ 3 ರೌಂಡ್ನ ಕೊಟ್ಟಿದ್ರು, ಅದರಲ್ಲಿ 2 ರೌಂಡ್ಗಳು ಕಂಪ್ಲೀಟ್ ಆಯಿತು, 1 ರೌಂಡ್ ಆಡಲಿಲ್ಲ. ಅದು ಒಂದು ಗೇಮು ರದ್ದಾಯಿತು. ಅಂದರೆ ಆ ಒಂದು ರೌಂಡ್ ಮಾತ್ರ ಇಲ್ಲಿ ರದ್ದಾಯಿತು. ಟೋಟಲ್ ಆಗಿ 2 ರೌಂಡ್ಗಳನ್ನ ಇಲ್ಲಿ ಆಡಿಸಿದ್ರು. ಇಲ್ಲಿ ಸೋತಿದ ತಕ್ಷಣನೇ ರಾಶಿಕಾ ಅವರು ಬಾಲ್ನ ಜಾಸ್ತಿ ಪಿಕಪ್ ಮಾಡಲಿಲ್ಲ, ಅಂದರೆ ಎತ್ಕೊಳ್ಳಿಲ್ಲ ಅವರು ಕೂಡ. ಇಲ್ಲಿ ಮೇಯ್ನ್ ಆಗಿ ಅವ್ರ ಮೈಂಡಲ್ಲಿ ಏನಪ್ಪ ಇತ್ತು ಅಂತಂದ್ರೆ, ಗಿಲ್ಲಿ ಕಾವ್ಯನ ಮತ್ತೆ ಇಲ್ಲಿ ಸೋಲಿಸ್ಬೇಕು ನಾವು ಅಂತ ಇತ್ತು. ಅಂದ್ರೆ ಅವ್ರು ಗೆದ್ದಿ ಕ್ಯಾಪ್ಟನ್ ಆಗಬೇಕು ಅಂತ ಇರಲಿಲ್ಲ. ಇಲ್ಲಿ ಮೇಯ್ನ್ ಆಗಿ ಅವ್ರಿಬ್ಬರನ್ನ ಸೋಲಿಸ್ಬೇಕು ಅಂತ ಇದ್ದಿರೋ ಕಾರಣ ಅವ್ರೇನು ಕೂಡ ಅರ್ಚಾಡೋದು ಕಿರ್ಚಾಡೋದು ಏನಿತ್ತು. ಇಲ್ಲಿ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಕಾವ್ಯ ಆಗಿರ್ಬೋದು, ಗಿಲ್ಲಿಯವ್ರು ಆಗಿರ್ಬೋದು ಏನೂ ಆಡಲ್ಲ ಅಂತ ಅಂದ್ಬಿಟ್ಟು ಬೇರೆಯವ್ರ ಮೈಂಡಲ್ಲಿ ಇದೆ. ಸೂರಜ್ ಅವ್ರು ಇರ್ಬೋದು, ಮತ್ತಿಲ್ಲಿ ರಾಶಿಕಾ ಅವ್ರು ಇರ್ಬೋದು, ಬೇರೆಯವ್ರ ಮೈಂಡಲ್ಲೆಲ್ಲ ಗಿಲ್ಲಿ ಅಷ್ಟೊಂದು ಫಿಸಿಕಲ್ ಇಲ್ಲ, ಗೇಮ್ ಆಡಲ್ಲ ಅಂತಲೇ ಮೈಂಡಲ್ಲಿರೋದು. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ತೊಗೊಂಡ್ರು ಎಲ್ಲ ಸ್ಪರ್ಧಿಗಳು ಕೂಡ. ಆದರೆ ಈ ಒಂದು ಗೇಮಲ್ಲಿ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಆಡಿದಾರಪ್ಪ ಅಂತಂದರೆ, ಮಾಡು ಅವರು, ರಕ್ಷಿತ್ ಅವರು ತುಂಬ ಎಕ್ಸಲೆಂಟಾಗಿ ಆಡಿದ್ರು. ಮೊದಲನೇ ರೌಂಡು, 2ನೇ ರೌಂಡಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇಲ್ಲಿ ಆಡಿದ್ರು. ಬಾಲ್ನ ಪಿಕ್ ಮಾಡ್ಬೇಕಾದ್ರೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪಿಕ್ ಮಾಡಿದ್ರು. ಮಾಡು ಅವರು ಮತ್ತಿಲ್ಲಿ ರಕ್ಷಿತ್ ಅವರು ಮೊದಲನೇ ರೌಂಡಲ್ಲೇ 2 ಬಾಲ್ಗಳನ್ನ ಇಲ್ಲಿ ಎತ್ಕೊಂಡು ಸೇಫಾಗಿ ತಂದು
ಆ ಒಂದು ಬಾಸ್ಕೆಟಲ್ಲಿ ಹಾಕ್ತಾರೆ. ಮೊದಲನೇ ರೌಂಡಲ್ಲಿ ಏನೂ ಬಾಲ್ಗಳನ್ನ ಹಾಕ್ತಾ ಇರೋದು ಯಾರಪ್ಪ ಅಂತಂದರೆ ರಾಶಿಕ್ ಅವರು, ಸೂರಜ್ ಅವರು ಮೊದಲನೇ ರೌಂಡಲ್ಲಿ ಯಾವ ಬಾಲ್ನೂ ಕೂಡ ಇಲ್ಲಿ ಎತ್ಕೊಳ್ಳಲ್ಲ. ಎರಡನೇ ರೌಂಡಲ್ಲಿ ಮಾತ್ರನೇ ಒಂದು ಬಾಲ್ನ ಇಲ್ಲಿ ತೊಗೊಂಡ್ಬಿಟ್ಟು ಹಾಕ್ತಾರೆ ಬಾಸ್ಕೆಟ್ ಒಳಗಡೆ. ಇಲ್ಲಿ ಒಂದು ಕಡೆ ಗಿಲ್ಲಿ ಅವರು, ಕಾವ್ಯ ಅವರು ಮಾತಾಡ್ತಾ ಇದ್ರೆ, ಇನ್ನೊಂದು ಕಡೆ ಬಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು, ಸೂರಜ್ ಅವರು ಮಾತಾಡ್ತಾ ಇರ್ತಾರೆ. ಅಂದರೆ ನಾನಂತೂ ಯಾರನ್ನೂ ಕೂಡ ಆಚೆ ಹಾಕಲ್ಲ, ಕಾವ್ಯ ಗಿಲ್ಲಿನ ಇಲ್ಲಿ ಆಚೆ ಹಾಕಿದ್ರೆ ಮುಗೀತು ಅಂತ ಇಲ್ಲಿ ಹೇಳಿದ್ರು. ಅಂದರೆ ಅವ್ರು ಬೇರೆ ಯಾರನ್ನೂ ಕೂಡ ಇಲ್ಲಿ ಗೆದ್ದರೆ ಹೇಳ್ತಿರೋದು, ಅಟ್ ಪ್ರೆಸೆಂಟ್ ಗೆದ್ದಿಲ್ಲ ಅವರು, ಇನ್ನೂ ಕೂಡ ಗೇಮ್ಗಳಿದೆ ಅಲ್ವಾ, ಅವರೇನಾದರೂ ಗೆದ್ದರೆ ಇಲ್ಲಿ ಬೇರೆ ಯಾರನ್ನೂ ಕೂಡ ಈಚೆ ಹಾಕಲ್ಲ, ಗಿಲ್ಲಿಯವ್ರನ್ನ ಕಾವ್ಯ ಅವ್ರನ್ನ ಆಚೆ ಹಾಕ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ಗೇಮಿಂದ ಈಗ ಮೊದಲನೇ ರೌಂಡ್ ಅಂದರೆ ಈ ಒಂದು ಗೇಮ್ ಏನು ಕೊಟ್ಟಿದ್ರು, ಒಂದು ಗೇಮ್ ಅಂತೂ ಇಲ್ಲಿ ಮುಗೀತು. ಆ ಒಂದು ಗೇಮಿಂದ ಇಬ್ಬರು ಈಚೆ ಬಂದಿದ್ದಾರೆ. ಆದರೆ ಯಾರು ಈಚೆ ಬಂದಿರ ಅಂತ ಹೇಳ್ತೀನಿ. ಆದರೆ ನೋಡಿ ಇವ್ರು ಎಷ್ಟು ಸ್ವಾರ್ಥವಾಗಿ ಆಟ ಆಡ್ತಾರೆ ಅಂತಂದರೆ, ಅವ್ರಿಗೋಸ್ಕರ ಅವ್ರು ಸ್ವಾರ್ಥವಾಗಿ ಆಟ ಆಡ್ತಾಯಿಲ್ಲ, ಬೇರೆಯವ್ರನ್ನ ಇವ್ರೇನಾದರೂ ಇಲ್ಲಿ ಬೇರೆಯವ್ರನ್ನ ಈಚೆ ಇಡಬೇಕು ಅಂತಂದರೆ ಮೊದಲಿಗೆ ಇಲ್ಲಿ ಇವ್ರು ಗೆಲ್ಲಬೇಕಲ್ವಾ. ಅದಕ್ಕೆ ಮೊದಲನೇ ರೌಂಡಲ್ಲೇ ಇಲ್ಲಿ ಅವ್ರು ಅಷ್ಟೊಂದು ಫಿಸಿಕಲಿ ಅಂದರೆ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ. ಆದರೆ ಅವ್ರ ಮೈಂಡಲ್ಲಿ ಬೇರೆ ಒಂದು ಯೋಚನೆ ಇದ್ದಿದ್ದಕ್ಕೆ ಈ ಒಂದು ರೌಂಡು ಕೂಡ ಅವ್ರು ಸೋತರು. ಆದರೆ ನೆಕ್ಸ್ಟ್ ಏನು ಕೊಡ್ತಾರೆ ಗೇಮ್ನ, ಅದ್ರಲ್ಲಿ ಗೆಲ್ಲೇಬೇಕು ಅಂತ ಅಂದ್ಕೊಂಡಿದ್ದಾರೆ. ಫಸ್ಟ್ ಈ ಗೇಮ್ನ ಗೆಲ್ಲಬೇಕು, ಆ ನಂತರನೇ ಅವರು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲಿ ಏನೋ ಹೇಳ್ತಾರಲ್ಲ, ಕೈಯಲ್ಲಿ ಆಗದೆ ಇರೋರು ಮೈಯೆಲ್ಲ ಪರ್ಚ್ಕೊಂಡ್ರು ಅಂತ ಅಂದ್ಬಿಟ್ಟು, ಆ ರೀತಿಯಲ್ಲಿ ಆಯಿತು ಈ ಒಂದು ಗೇಮಲ್ಲಿ. ಈ ಒಂದು ರೌಂಡಲ್ಲಿ ಕಾವ್ಯ ಅವರು, ಗಿಲ್ಲಿಯವರೇ ಜಾಸ್ತಿ ಬಾಲ್ಗಳನ್ನ ಇಲ್ಲಿ ಪಿಕ್ ಮಾಡ್ತಾರೆ. ರಾಶಿಕಾ ಅವರು ಮತ್ತು ಇಲ್ಲಿ ಸೂರಜ್ ಅವರು ಬರೀ ಕೇವಲ ಒಂದು ಬಾಲ್ನ ಮಾತ್ರ ಇಲ್ಲಿ ಪಿಕ್ ಮಾಡ್ತಾರೆ. ಅಟ್ ಪ್ರೆಸೆಂಟ್ ನಾನು ಲೈವಲ್ಲಿ ನೋಡಿದಾಗ ಅದೇ ರೀತಿಯಲ್ಲಿ ನೋಡಿದ್ದು, 2 ರೌಂಡ್ಗಳಲ್ಲೂ ಕೂಡ ಒಂದೇ ಬಾಲ್ನ ಪಿಕ್ ಮಾಡ್ತಾರೆ ಅಷ್ಟೇ. ಒಟ್ಟಲ್ಲಿ ಈ ಗೇಮ್ನ ಸೂರಜ್ ಅವರು ಮತ್ತು ರಾಶಿಕ್ ಅವರಂತೂ ಇಲ್ಲಿ ಗೆದ್ದಿಲ್ಲ. ಅದಾಗಿದ್ದ ತಕ್ಷಣ ನೋಡಿ ಇವರಿಬ್ಬರು ಇಲ್ಲಿ ಮಾತಾಡ್ತಾ ಇರ್ತಾರೆ ವಾಶ್ರೂಮ್ ಹತ್ರ. ಈ ಕಡೆ ಇಲ್ಲಿ ಗಿಲ್ಲಿ ನಟ ಅವರು ಮತ್ತು ಕಾವ್ಯ ಅವರು ಮಾತಾಡ್ತಾ ಇರ್ತಾರೆ. ಕಾವ್ಯ ಅವರು ಎರಡು ಹೇಳ್ತಾರೆ, ನಾವು ಗೆಲ್ಲೇಬೇಕಾಗಿತ್ತು ಅಂತ ಅಂದ್ಬಿಟ್ಟು. ಅಂದರೆ ಆ ಒಂದು ರೌಂಡಲ್ಲಿ ಅವರು ಕೂಡ ಹೆಚ್ಚಾಗಿ ಬಾಲ್ ಇಲ್ಲಿ ಪಿಕ್ ಮಾಡಿದ್ರು ಕೂಡ ಆ ಒಂದು ರೌಂಡ್ನ ಇಲ್ಲಿ ಗೆಲ್ಲಿಲ್ಲ. ಏನಕ್ಕೆ ಅಂತಂದರೆ ಕಾವ್ಯ ಅವರು ಮತ್ತು ಇಲ್ಲಿ ಗಿಲ್ಲಿಯವರು ಟೋಟಲ್ಗೆ ಮೊದಲನೇ ರೌಂಡಲ್ಲಿ 1 ಬಾಲ್ಗಳನ್ನ ಮಾತ್ರ ಎತ್ಕೊತಾರೆ, 2ನೇ ರೌಂಡ್ ಬಿಡ್ತಾರೆ. 2ನೇ ರೌಂಡಲ್ಲಿ ಇಲ್ಲಿ 2 ಬಾಲ್ಗಳನ್ನ ಎತ್ಕೊತಾರೆ, ಟೋಟಲ್ ಆಗಿ 3 ಬಾಲ್ಗಳನ್ನ ಅವರು ಎತ್ಕೊತಾರೆ. ಇನ್ನಿಲ್ಲಿ ರಕ್ಷಿತ್ ಅವರು ಮತ್ತು ಮಾಡುವವರು ಕೂಡ 3 ಬಾಲ್ಗಳನ್ನ ಎತ್ಕೊತಾರೆ. ಯಾಕಂದರೆ ಅವರು ಮೊದಲನೇ ರೌಂಡಲ್ಲೇ 2 ಬಾಲ್ಗಳನ್ನ ಎತ್ತಿದ್ರು, ನಂತರ 2ನೇ ರೌಂಡಲ್ಲಿ 1 ಬಾಲು, ಅಂದರೆ ಟೋಟಲ್ ಆಗಿ 3 ಎತ್ತಿದ್ರು. ಬಟ್ ಮೊದಲನೇ ರೌಂಡ್ ಕೌಂಟು ಮತ್ತು 2ನೇ ರೌಂಡ್ ಕೌಂಟ್ ತೊಗೊಂಡಾಗ ಯಾರು ಬೇಗ ಹಾಕಿದ್ದಾರೆ ಅಂತ ಲೆಕ್ಕ ತೊಗೊಂಡ್ರೋ ಅನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಒಂದು ಗೇಮಲ್ಲಿ ಇಬ್ಬರು ಕೂಡ ಲೀಡಿಂಗಲ್ಲಿ ಇದ್ದರು, ಕಾವ್ಯ ಅವರು, ಗಿಲ್ಲಿಯವರು ಮತ್ತಿಲ್ಲಿ ರಕ್ಷಿತ್ ಅವರು, ಮಾಡೋರು ತುಂಬ ಚೆನ್ನಾಗಿ ಆಡಿದ್ರು ಎಲ್ಲ ಜೋಡಿಗಳು ಕೂಡ. ಬಟ್ ತುಂಬ ಚೆನ್ನಾಗಿ ಪೈಪೋಟಿನೂ ಕೂಡ ಇಲ್ಲಿ ಇತ್ತು. ಸ್ವಲ್ಪ ಸಣ್ಣಗಿರೋರಿಗೆ ಇಲ್ಲಿ ಅಡ್ವಾಂಟೇಜ್ ಇತ್ತು. ಬಟ್ ರಾಶಿಕ್ ಅವರು ಅಷ್ಟೊಂದು ಅದ್ಭುತವಾಗಿ ಇಲ್ಲಿ ಆಡಲಿಲ್ಲ, ಬಾಲ್ನ ಇಲ್ಲಿ ಎತ್ಕೊಳ್ಳೇ ಇಲ್ಲ, ಪಿಕ್ಕೇ ಮಾಡಲಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಒಂದು ಗೇಮ್ನ ಸೂರಜ್ ಅವರು ಮತ್ತಿಲ್ಲಿ ರಾಶಿಕ್ ಅವರು ಈ ಒಂದು ಗೇಮ್ನ ಸೋತಿದ್ದಾರೆ. ಆದಮೇಲೆ ಇಲ್ಲಿ ಇವ್ರಿಗೆಲ್ಲ ಮಾತುಕತೆ ಮಾಡ್ಕೊತಿರೋದು, ಹೀಗಾಗೋಯ್ತಲ್ಲ, ನಾವು ಹಿಂಗೆ ಆಡಬೇಕಿತ್ತಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿ ಕಾವ್ಯ ಅವರು ಕೂಡ ಹೇಳಿದ್ದು, ನಾವು ಗೆಲ್ಲೇಬೇಕಾಗಿತ್ತು ಅಂತ ಅಂದ್ಬಿಟ್ಟು. ಚೆನ್ನಾಗಿ ಗೊತ್ತಿದೆ ಗಿಲ್ಲಿಯವ್ರಿಗೆ, ಇಲ್ಲಿ ನಾವೇನಾದರೂ ಸೋತ್ರೆ ನೆಕ್ಸ್ಟ್ ಗೇಮಿಂದ ಅವ್ರು ಯಾರನ್ನೂ ಕೂಡ ಈಚೆ ಇಡಲ್ಲ, ನಮ್ಮನ್ನೇ ಈಚೆ ಇಡೋದು ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಅದಕ್ಕೋಸ್ಕರನೇ ಗಿಲ್ಲಿಯವರು ಕರೆಕ್ಟಾಗಿ ಗೆಸ್ ಮಾಡೇ ಇಲ್ಲಿ ಹೇಳಿದ್ದು. ಇದಾಗಿದ ತಕ್ಷಣ ನೋಡಿ ಸೂರಜ್ ಅವರು ಶರ್ಟ್ ಒಳಗಡೆ ಬಾಲ್ನ ಎತ್ತಿಕೋತಾರೆ. ಹೌದು, ಅದು ಸ್ಟ್ರಾಟರ್ಜಿ ಇರ್ಬೋದು, ಬಟ್ ಎದುರುಗಡೆ ಇರೋ ಪರ್ಸನ್ನು ಕೂಡ ಎತ್ಕೊಳ್ಳೇಬೇಕಾಗುತ್ತಲ್ವಾ. ಅಂದರೆ ಅವ್ರು ಗೆಲ್ಲಬೇಕು ಅಂತಂದರೆ ಬಾಲ್ನ ಎತ್ಕೋಬೇಕು. ಅವ್ರು ಇಲ್ಲಿ ಇಟ್ಕೊಂಡಿದ್ದ ತಕ್ಷಣ ಕಾವ್ಯ ಅವರು ಶರ್ಟ್ ಒಳಗೆ ಕೈ ಹಾಕ್ಬಿಟ್ಟು ಇಲ್ಲಿ ಎತ್ಕೊಳಕ್ಕೆ ಹೋಗ್ತಾರೆ. ಅದಕ್ಕೆ ಶರ್ಟ್ ಎಲ್ಲ ಎತ್ತಂಗಿಲ್ಲಮ್ಮ ಅಂತ ಇಲ್ಲಿ ಹೇಳ್ತಾರೆ. ನೋಡಿ ಈ ರೀತಿ ಹೇಳ್ಬೇಕಾದ್ರೆ ಅಲ್ಲೇ ಏನಾಗಿದೆ ಅಂತಂದರೆ, ಈ ಒಂದು ಸಮಯದಲ್ಲಿ ಪ್ರೋಮೋದಲ್ಲೇ ಇರೋ ಪ್ರಕಾರ ಇವರಿಬ್ಬರು ಮಾತಾಡ್ತಾ ಇದ್ದಾರೆ. ಗಿಲ್ಲಿಯವರು, ಕಾವ್ಯವರು ಅಲ್ಲೇ ಇದ್ದಾರೆ, ಸೂರಜ್ ಅವರು ಇಲ್ಲಿ ಬಾಲ್ನ ಎತ್ಕೊಂಡು ಶರ್ಟ್ ಒಳಗಡೆ ಇಟ್ಕೊಂಡಿದ್ದಾರೆ. ಕೆಳಗಡೆ ಇಲ್ಲಿ ಸ್ಪಂದನ ಅವರು ಬಿದ್ದಿದ್ದಾರೆ, ಅವ್ರ ಮೇಲ್ಗಡೆ ಸ್ಪಂದನ ಅವ್ರ ಮೇಲೆ ಇಲ್ಲಿ ರಾಶಿಕಾ ಅವರು ಬಿದ್ದಿದ್ದಾರೆ. ಅವ್ರನ್ನ ಎತ್ತಬೇಕು ಇಲ್ಲಿ ಮೇಯ್ನ್ ಆಗಿ. ಸ್ಪಂದನ ಅವರಿಗೆ ನೋವಾಗುತ್ತೆ ಅನ್ನೋದು ನೋಡ್ತಲ್ಲ, ಇವರಿಬ್ರು ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಆ ಬಾಲ್ ವಿಚಾರಕ್ಕೆ. ಫಸ್ಟ್ ಇಲ್ಲಿ ಜಾಸ್ತಿ ಏಟ್ ಆಗಿರೋದೇ ಸ್ಪಂದನ ಅವ್ರಿಗೆ. ಅದಕ್ಕೆ ಇಲ್ಲಿ ಅವರು ಟ್ರೀಟ್ಮೆಂಟ್ ಕೂಡ ತಗೊಂತಾರೆ. ಕಾಲಿಗೆ ಇಲ್ಲಿ ಬ್ಯಾಂಡೇಜ್ ಕೂಡ ಇಲ್ಲಿ ಹಾಕಿದ್ದಾರೆ, ದಪ್ಪಾಗಿ ಒಂದು ಬೆಲ್ಟ್ ಕೂಡ ಹಾಕಿ ಕಳಿಸಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹೌದು, ಗೇಮ್ ಆಡಬೇಕು, ಬಟ್ ಈ ರೀತಿಯಾಗಿ ಇಷ್ಟೊಂದು ಓವರ್ ಆಗಿ ಗೇಮ್ ಆಡಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಅವರಿಗೆ ಇಂಜುರಿ ಕೂಡ ಇಲ್ಲಿ ಆಗಿದೆ. ಏನೇ ಒಂದು ಸ್ಟ್ರಾಟರ್ಜಿ ಮಾಡಿದ್ರು ಕೂಡ ಈ ರೀತಿಯಾಗಿ ಒಂದು ಚೀಪ್ ಸ್ಟ್ರಾಟರ್ಜಿಗಳನ್ನ ಮಾಡಬಾರ್ದು. ಯಾಕಂದರೆ ಶರ್ಟ್ ಒಳಗಡೆ ಹಾಕೊಂಡ್ಬಿಟ್ರೆ ಇಲ್ಲಿ ಏನಾಗುತ್ತೆ, ಹುಡುಗಿರಿಗೆ ಹೇಳ್ತಾರೆ ನೀವು ಅಲ್ಲೆಲ್ಲ ಹಾಕೊಂಡ್ಬಿಟ್ರೆ ಹೆಂಗೆ ಕೈ ಹಾಕ್ಬಿಟ್ಟು ಎತ್ತದು ಅಂತ ಬಿಟ್ಟು. ಈಗ ಹುಡುಗರು ಕೂಡ ಅದೇ ಕೆಲಸನ ಮಾಡ್ತಿದ್ದಾರೆ. ಮೇಯ್ನಾಗಿ ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ, ಎತ್ಕೊಂಡು ಓಡೋಗೋದಿತ್ತು. ಬಟ್ ಬಾಲ್ನೆಲ್ಲ ಅಲ್ಲಿ ಹಾಕ್ಕೊಂಡು ಇಟ್ಕೊಳ್ಳೋದು ಎಷ್ಟು ಸರಿ? ಅವರು ಕೂಡ ಗೆಲ್ಲಬೇಕಲ್ವ. ಅದಕ್ಕೆ ಇಲ್ಲಿ ಕಾವ್ಯ ಅವರು ಕೂಡ ನೀವು ಅಲ್ಲಿ ಹಾಕಿದ್ರೆ ನಾವು ಬಾಲ್ ಹೆಂಗೆ ಎತ್ಕೋಬೇಕು ಅಂತ ಇಲ್ಲಿ ಕೇಳೋದು. ಇರೋ ಪ್ರಕಾರ ನೆಕ್ಸ್ಟ್ ಇಲ್ಲಿ ರಾಶಿಕಾ ಅವರು ಮತ್ತಿಲ್ಲಿ ಸೂರಜ್ ಅವರು ವಾಶ್ರೂಮ್ ಹತ್ರ ಮಾತಾಡ್ತಾ ಇರ್ತಾರೆ. ಸೂರಜ್ ಅವರು ಇಲ್ಲಿ ಹೇಳ್ತಾರೆ, ಗಿಲ್ಲಿ ಬರೀ ಹಾಸ್ಯ ಹಾಸ್ಯ ಹಾಸ್ಯ, ಊರವ್ರಿಗೆಲ್ಲ ಗೊತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದರೆ ಗಿಲ್ಲಿಯವರು ಕಾಮಿಡಿ ಬಿಟ್ಬಿಟ್ಟು ಬೇರೆ ಏನೂ ಕೂಡ ಇಲ್ಲಿ ಮಾಡಲ್ಲ. ಫಿಸಿಕಲ್ ಟಾಸ್ಕ್ ಅಂತ ಬಂದರೆ, ಗೇಮ್ ಅಂತ ಬಂದರೆ, ಕೆಲಸ ಅಂತ ಬಂದರೆ ಎಲ್ಲದರಲ್ಲೂ ಝೀರೋ ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವರು ಒಂದು ಒಪಿನಿಯನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮೇಯ್ನಾಗಿ ಏನಾಗ್ತದೆ ಅಂತಂದರೆ, ಇಲ್ಲಿ ನಿನ್ನೆ ರಾಶಿಕಾ ಅವ್ರಿಗೆ ಗಿಲ್ಲಿಯವರು ಇಲ್ಲಿ ಸ್ವಲ್ಪ ಕಾಮಿಡಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಉರಿಸಿದಕ್ಕೆ ಸಿಕ್ಕಾಪಟ್ಟೆ ಉರಿದೋಗಿದೆ. ಅಲ್ಲಿ ರಾಶಿಕಾ ಅವ್ರಿಗೆ ಉರಿಸಿದ್ರೆ ರಾಶಿಕಾ ಅವ್ರಿಗೆ ಇಲ್ಲಿ ಟಾಂಗ್ ಕೊಟ್ಟರೆ ಇವ್ರು ಯಾಕೆ ಉರ್ಕೋಬೇಕು? ಮೇಯ್ನಾಗಿ ಇಲ್ಲಿ ಗಿಲ್ಲಿಯವ್ರು ಕಾಮಿಡಿ ಮಾಡ್ತಾರೋ ಏನು ಮಾಡ್ತಾರೋ, ಇವ್ರಿಗೆ
ನಮ್ಗೆ ಯಾಕೆ ಬೇಕು, ಇಲ್ಲಿ ರಾಶಿಕಾ ಅವರು ಮತ್ತೆ ಸೂರಜ್ ಅವರು ಮಾತಾಡ್ಕೊಂತಿರೋದೇ ಅದು ಬರೀ ಹಾಸ್ಯ ಅಂತ ಅಂದ್ಬಿಟ್ಟು ಮಾತಾಡ್ತಾನೆ. ಊರವ್ರಿಗೆಲ್ಲರಿಗೂ ಕೂಡ ಗೊತ್ತು ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೌದು, ಅವ್ರು ಹೇಳ್ತಾರ ಮಾತು ನಿಜಾನೇ, ಊರವ್ರಿಗೆಲ್ಲ ಕೂಡ ಗೊತ್ತು ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಆಟ ಆಡ್ತಿದ್ದಾರೆ, ಯಾರ್ಯಾರು ಹಿಂದೆ ಹೋಗ್ತದೆ ಅಂದ್ಬಿಟ್ಟು ಚೆನ್ನಾಗೇ ಗೊತ್ತು. ಇಲ್ಲಿ ಒಂದೊಂದ್ಸತಿ ಏನ್ ಮಾಡ್ತಿದ್ದಾರೆ ಅಂತ ಸೂರಜ್ ಅವರು ಇಷ್ಟು ದಿವಸ ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡು ಬಂದಿರಲಿಲ್ಲ, ಸೈಲೆಂಟ್ ಆಗಿದ್ರು. ಆದರೆ ರಾಶಿಕಾ ಅವ್ರ ಜೊತೆ ಇಲ್ಲಿ ಕಾಮಿಡಿ ಮಾಡಿದ್ದು ಗಿಲ್ಲಿ ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಅವರು ಕೂಡ ಬೇಡದೇರೋ ಮಾತಾಡಿದ್ರು, ಗಿಲ್ಲಿಯವರು ಕೂಡ ಅದೇ ರೀತಿಯಲ್ಲಿ ಟಾಂಗ್ ಕೊಟ್ರು. ಯಾಕಂತಂದ್ರೆ ಇಲ್ಲಿ ಬರೀ ಕಾವು ಅಂತ ಅಂದ್ಬಿಟ್ಟು ನೀನು ಅವಳು ಹಿಂದೆನೇ ಓಡಾಡ್ತೀಯ, ಹಾಗೆ ಮಾಡ್ತೀಯ ಅಂತ ಹೇಳಿದಾಗ ಎಂಥವ್ರಿಗಾದ್ರೂ ಬೇಜಾರು ಆಗೇ ಆಗುತ್ತೆ. ಇಲ್ಲಿ ರಾಶಿಕಾ ಅವರು ಸೂರಜ್ ಅವರು ಇಬ್ರು ಕೂಡ ಆ ರೀತಿ ಮಾಡೋದೇ ಇಲ್ವಾ ನೋಡಿ, ಇವರಿಬ್ರು ಕುತ್ಕೊಂಡು ಒಂದ್ ಕಡೆ ಮಾತಾಡ್ತಾ ಇದ್ದಾರೆ, ಮತ್ತೆ ಇಲ್ಲಿ ಕಾವ್ಯ ಅವರು ಗಿಲ್ಲಿಯವರು ಕೂಡ ಒಂದ್ ಕಡೆ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವ್ರವರು ಯಾರ್ಯಾರು ಇಷ್ಟ ಆಗ್ತಾರೋ ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾರೆ. ಅದರಿಂದ ಇವ್ರಿಗೇನು ಏನು ಪ್ರಾಬ್ಲಮ್ ಮಾಡ್ಕೋಬಾರ್ದು. ಫಸ್ಟ್ ಆಫ್ ಆಲ್ ಇವ್ರು ಸರಿ ಇದ್ರೆ ತಾನೇ ಇನ್ನೊಬ್ರಿಗೆ ಹೇಳ್ಬೇಕು, ಇವರೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಬೇರೆಯವ್ರಿಗೆ ಹೇಳಕ್ ಹೋಗ್ತಿದ್ದಾರೆ. ಊರವ್ರಿಗೆಲ್ಲ ಗೊತ್ತು ಗಿಲ್ಲಿ ಏನು ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರು ಹೇಳ್ತಿದ್ದಾರೆ. ವೀಕ್ಷಕರೇ, ನಿಮಗೆ ಏನನ್ಸುತ್ತೆ? ಸೂರಜ್ ಅವರು ಈ ಮಾತು ಹೇಳಿದ್ದು ಕರೆಕ್ಟಾ ತಪ್ಪ ಅನ್ನೋದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಇದೆಲ್ಲ ಆಗಿದ ತಕ್ಷಣ ಪ್ರೋಮೋದಲ್ಲಿ ಲಾಸ್ಟ್ ವರ್ಡ್ ಹೇಳೋದೇನಪ್ಪ ಅಂತಂದ್ರೆ ಗಿಲ್ಲಿಯವರು ಇಲ್ಲಿ ಕಾವ್ಯವ್ರ ಹತ್ರ ಮಾತಾಡ್ತಾ ಇರ್ತಾರೆ. ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟ್ರನ್ ಅಂತ ಇಲ್ಲಿ ಹೇಳಿದ್ರು. ಹೌದು, ಅವ್ರು ಇಲ್ಲಿ ಬ್ರೇಕ್ ಮಾಡಲೇಬೇಕಾಗಿದೆ. ಎಲ್ಲರೂ ಮೈಂಡಲ್ಲೂ ಕೂಡ ಏನು ಕೂತಿದೆ ಅಂತ ಅಂದ್ರೆ ಗಿಲ್ಲಿಯವರು ಬರೀ ಕಾಮಿಡಿ ಮಾತ್ರನೇ ಇಲ್ಲಿ ಮಾಡೋದು, ಅವ್ರ ಕೈಲಿ ಏನೂ ಕೂಡ ಟಾಸ್ಕ್ ಅಂತ ಬಂದಾಗ ಅವ್ರು ಏನೂ ಕೂಡ ದಬ್ಬಾಕಲ್ಲ ಕಿತ್ತಾಕಲ್ಲ ಅಂತ ಅಂದ್ಬಿಟ್ಟು ಬೇರೆಯವ್ರ ಮನಸ್ಸಲ್ಲಿ ಬಿಗ್ ಬಾಸ್ ಮನೇಲಿದಾರಲ್ಲ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ರಾಶಿಕಾ ಅವರಂತೂ ಸಿಕ್ಕಾಪಟ್ಟೆ ಗೇಮ್ ಅಂತ ಬಂದಾಗ ಗಿಲ್ಲಿಯವರು ಝೀರೋ, ಕಾವ್ಯ ಅವರಂತೂ ಏನೂ ಕೂಡ ಇಲ್ಲಿ ಆಡೋದೇ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ರಕ್ಷಿತಾ ಅವ್ರನ್ನು ಕೂಡ ತಗೊಳ್ಳಿ, ನನ್ನ ಒಂದು ಕಾಂಪಿಟೇಟರ್ ಅಂದರೆ 1% ಕೂಡ ನನಗೆ ನೀವು ಕಾಂಪೀಟ್ ಮಾಡಕ್ ಆಗೋದೇ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಗಿಲ್ಲಿಯವ್ರ ಬಗ್ಗೆ ಆಗಿರ್ಬೋದು ಮತ್ತೆ ಇಲ್ಲಿ ಕಾವ್ಯವ್ರ ಬಗ್ಗೆ ಆಗಿರ್ಬೋದು ಅಂತ ಒಂದು ಒಪಿನಿಯನ್ ಇಲ್ಲ ಗೇಮ್ ಅಂತ ಬಂದಾಗ. ಎಲ್ಲರೂ ಕೂಡ ಇವ್ರನ್ನ ಬೈಕೊಂಡು ಓಡಾಡೋದೇ ಆಗೋಗಿದೆ. ನೋಡೋಣ ಸದ್ಯಕ್ಕೆ ಈ ಒಂದು ಗೇಮಲ್ಲಿ ಮೊದಲನೇ ರೌಂಡು ಎರಡನೇ ರೌಂಡು ಏನು ಕೊಟ್ಟರು ಜಾಸ್ತಿ ಇಲ್ಲಿ ಲೀಡಿಂಗಲ್ಲಿ ಇದ್ದಿದ್ದು. ಇನ್ನು ಈ ಒಂದು ಜೋಡಿ ಟಾಸ್ ಏನು ಕೊಟ್ಟಿದ್ರು, ಬಾಲ್ನ ಕಲೆಕ್ಟ್ ಮಾಡಿಬಿಟ್ಟು ತೊಗೊಂಡೋಗ್ಬಿಟ್ಟು ಬುಟ್ಟಿಯಲ್ಲಿ ಹಾಕಬೇಕಂತ ಇತ್ತು. ಇದರಲ್ಲಿ 2 ಜೋಡಿಗಳು ಲೀಡಿಂಗಲ್ಲಿ ಇದ್ರು. ಒಂದು ಮಾಡುವವರು ಮತ್ತೆ ರಕ್ಷಿತಾ ಅವರು ಮತ್ತೆ ಕಾವ್ಯ ಅವರು ಗಿಲ್ಲಿಯವರು, ಟೋಟಲ್ ಆಗಿ 2 ಜೋಡಿ ಲೀಡಿಂಗ್ ಅಲ್ಲಿ ಇಲ್ಲಿ ಇದ್ರು. ಇನ್ನು ಮುಖಭಂಗ ಅಂತಾನೆ ಹೇಳ್ಬೋದು ಸೂರಜ್ ಅವ್ರಿಗೆ ರಾಶಿಕಾ ಅವ್ರಿಗೆ. ಇಲ್ಲಿ ಜಾಸ್ತಿ ಬೇಗ ಟೈಮಿಂಗ್ ಏನ್ ತಗೊಂಡ್ರೋ ಗೊತ್ತಿಲ್ಲ. ಈ ಒಂದು ಗೇಮ್ ನ ಗೆದ್ದಿದ್ದು ಯಾರಪ್ಪ ಅಂತಂದ್ರೆ ಮಾಡುವವರು ರಕ್ಷಿತಾ ಅವರು. ಇದು ನೀಟಾಗಿ ಗೊತ್ತಾಗುತ್ತೆ. ಪ್ರೋಮೋದಲ್ಲೇ ಕಾವ್ಯ ಅವರು ಹೇಳ್ತಾರೆ ನಾವು ಗೆಲ್ಬೇಕಿತ್ತು ಅಂತ ಅಂದ್ಬಿಟ್ಟು. ಹೌದು, ಅವರು ಕೂಡ 3 ಬಾಲ್ಗಳನ್ನ ಹಾಕಿದ್ರು, ಇಲ್ಲಿ ಇವರು ಕೂಡ 3 ಬಾಲ್ಗಳನ್ನ ಹಾಕಿದ್ರು. ಆದ್ರೆ ಮೊದಲನೇ ರೌಂಡ್ ಅಲ್ಲಿ ತಗೊಂಡ್ರೆ ಲೆಕ್ಕ ಇಲ್ಲಿ 2 ಬಾಲ್ಗಳನ್ನ ಪಿಕ್ ಮಾಡಿದ್ರು ರಕ್ಷಿತಾ ಅವರು ಮತ್ತೆ ಮಾಡುವವರು. ಆದ್ರೆ ಕಾವ್ಯ ಅವರು ಗಿಲ್ಲಿಯವರು ಒಂದೇ ಬಾಲ್ನ ಇಲ್ಲಿ ಪಿಕ್ ಮಾಡಿದ್ರು. ಎರಡನೇ ರೌಂಡ್ ಅಲ್ಲಿ 2 ಬಾಲ್ಗಳನ್ನ ಇಲ್ಲಿ ಇವ್ರು ಪಿಕ್ ಮಾಡ್ತಾರೆ, ಮತ್ತೆ ರಕ್ಷಿತಾ ಮತ್ತೆ ಮಾಡುವವರು 1 ಬಾಲ್ಗಳನ್ನ ಪಿಕ್ ಮಾಡ್ತಾರೆ. ಅಂದ್ರೆ ಬೇಗ ಯಾರು ಹಾಕಿದ್ದಾರೆ ಅಂತ ತಗೊಂಡ್ರೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಈ ಒಂದು ರೌಂಡ್ ಏನಿದೆ ಜೋಡಿ ಟಾಸ್ಕ್ ಅಲ್ಲಿ ಬಾಲ್ನ ಪಿಕ್ ಮಾಡಿ ಹಾಕೋದ್ರಲ್ಲಿ ಇಲ್ಲಿ ಮಾಡುವವರು ಮತ್ತೆ ರಕ್ಷಿತಾ ಅವರು ಇಲ್ಲಿ ಗೆದ್ದಿದ್ದಾರೆ. ಆದ್ರೆ ಇದರಿಂದ ಹೊರಗಡೆ ಬಿದ್ದಿರೋದು ಯಾರಪ್ಪ ಅಂತಂದ್ರೆ ಚೈತ್ರ ಅವರು ಮತ್ತೆ ಇಲ್ಲಿ ರಜತ್ ಅವರು ಈ ಒಂದು ಗೇಮ್ ಇಂದ ಹೊರಗಡೆ ಬಿದ್ದಿದ್ದಾರೆ. ಈ ಒಂದು ಅಧಿಕಾರನ ಕೊಟ್ಟಿದ್ದು ಬಿಗ್ ಬಾಸ್ ಇಲ್ಲಿ ಡೈರೆಕ್ಟ್ ಆಗಿ ತೆಗೆದುಹಾಕಿದ್ರು. ಇಲ್ಲ ಅಂತಂದ್ರೆ ಯಾರು ಗೆದ್ದಿದ್ದಾರೆ ಅವ್ರಿಗೆ ಇಲ್ಲಿ ಈ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಕ್ಯಾಲ್ಕುಲೇಷನ್. ಇಲ್ಲಿ ಯಾರು ಗೆಲ್ತಾರೋ ಗೇಮ್ನ ಅವ್ರವರು ಈಚೆ ಇಡ್ತಾ ಬರಬೇಕು. ಅದಕ್ಕೆ ಇಲ್ಲಿ ರಾಶಿಕಾ ಅವರು ಸೂರಜ್ ಅವರು ಕುತ್ಕೊಂಡು ಮಾತಾಡ್ತಾ ಇದ್ದಿದ್ದು ನೆಕ್ಸ್ಟ್ ಗೇಮ್ ಏನಾದ್ರೂ ನಾವು ಗೆದ್ರೆ ಇಲ್ಲಿ ಗಿಲ್ಲಿನ ಮತ್ತೆ ಇಲ್ಲಿ ಕಾವ್ಯನ ಈಚೆ ಇಡೋಣ ಅಂತ. ಅದಕ್ಕೆ ಇಲ್ಲಿ ಮಾತಾಡಿದ್ದು ಅಂದ್ರೆ ಒಂದು ಪವರ್ ಕೊಡ್ತಾರಲ್ವಾ ಗೆದ್ದವ್ರಿಗೆ, ಆ ರೀತಿಯಾಗಿ. ಮೊದಲನೇದು ಇಲ್ಲಿ ಏನು ಈ ಬಾಲ್ ಕಲೆಕ್ಟ್ ಮಾಡಬೇಕು ಅಂತ ಇತ್ತು, ಅದರಲ್ಲಿ ಮಾಡುವವರು ರಕ್ಷಿತಾ ಅವರು ಗೆದ್ದಿದ್ದಾರೆ. ಮತ್ತೆ ಇಲ್ಲಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿರೋದು ಗಿಲ್ಲಿಯವರು ಕಾವ್ಯ ಅವರು ಸೇಮ್ ಬಾಲ್ಗಳನ್ನ ಇಲ್ಲಿ ಹಾಕಿದ್ರು. ಇನ್ನು 3ನೇ ರೌಂಡ್ ಏನಾದ್ರು ಆಡಿಸಿದ್ರೆ ಯಾರು ಗೆಲ್ತಿದ್ರು ಅಂತ ಗೊತ್ತಾಗ್ತದೆ. ಬಟ್ ಇಲ್ಲಿ ಸ್ಪಂದನ ಅವ್ರಿಗೆ ಸಿಕ್ಕಾಪಟ್ಟೆ ಇಂಜುರಿ ಆಗಿದೆ. ಇಲ್ಲಿ ರಾಶಿಕಾ ಅವರು ಕೂಡ ಅವ್ರ ಮೇಲೆ ಬಿದ್ದರು, ಕಾಲೆಲ್ಲ ಫುಲ್ಲು ಸಿಕ್ಕಾಪಟ್ಟೆ ನೋವಾಗಿದೆ, ಬೆಲ್ಟ್ ಕೂಡ ಇಲ್ಲಿ ಹಾಕಿದ್ದಾರೆ. ಒಟ್ಟಿನಲ್ಲಿ ಸ್ಪಂದನ ಅವರು ಬೇಗ ಗುಣಮುಖರಾಗಲಿ ಅಂತ ಎಲ್ಲರೂ ಕೂಡ ಹಾರೈಸೋಣ ವೀಕ್ಷಕರೇ. ಯಾಕಂತಂದ್ರೆ ಗೇಮ್ ಅಂತ ಬಂದಾಗ ಕೆಲವೊಬ್ರು ಸಿಕ್ಕಾಪಟ್ಟೆ ಇಲ್ಲಿ ಎಫರ್ಟ್ ಹಾಕ್ತಾರೆ, ಆದರೆ ಅವ್ರಿಗೆ ಗೆಲುವು ಸಿಕ್ಕಲ್ಲ, ಏನೂ ಮಾಡೋಕ್ಕಾಗಲ್ಲ. ಆದರೆ ನೋಡಿ ಸ್ಪಂದನ ಅವರಿಗೆ ಇದರಿಂದ ಸಿಕ್ಕಾಪಟ್ಟೆ ಗಾಯ ಕೂಡ ಆಗಿದೆ. ಮತ್ತೆ ಇಲ್ಲಿ ಪ್ರೋಮೋದಲ್ಲಿ ಗಿಲ್ಲಿಯವರು ರಾಶಿಕಾ ಅವ್ರ ಕಾಲ್ನ ಕೂಡ ಇಲ್ಲಿ ಎಳಿತಾರೆ, ಆ ರೀತಿ ಮಾಡಬಾರ್ದು ಅಂತ ಕೂಡ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ. ನೋಡಿ ಗಿಲ್ಲಿಯವರು ತಪ್ಪು ಮಾಡಿದಾಗೂ ಕೂಡ ಅವ್ರು ಬೈದಿದ್ದಾರೆ, ಮತ್ತೆ ಈ ರೀತಿಯಾಗಿ ಮಾಡಬಾರ್ದು ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಎಲ್ಲರೂ ಕೂಡ ಒಬ್ಬೊಬ್ರು ಇಲ್ಲಿ ಇವರು ರಘು ಅವ್ರ ಮೇಲೂ ಕೂಡ ಅಭಿ ಅವರು ಕೂಡ ಇಲ್ಲಿ ಬಿದ್ದು ಒದ್ದಾಡ್ತಿದ್ದಾರೆ. ಅಂದ್ರೆ ಬಾಲ್ ಏನ್ ತಗೊಂಡಿದ್ರು ಎಲ್ಲರೂ ಕೂಡ ಕಿತ್ತಾಡ್ತಿದ್ರು, ಹೌದು ಇಲ್ಲ ಅಂತ ಹೇಳಲ್ಲ. ಫೈಟ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಇಲ್ಲಿ ಸೂರಜ್ ಅವರು ಕೂಡ ಬಾಲ್ನ ಇಲ್ಲಿ ಹಿಡ್ಕೊಂಡಿದ್ರು, ಮತ್ತೆ ಆ ಬಾಲ್ ಸೈಡ್ಗೆ ಬಂದಿದ ತಕ್ಷಣನೇ ಇಲ್ಲಿ ಗಿಲ್ಲಿಯವರು ಕೂಡ ಅದನ್ನ ತಗೊಳಕ್ಕೆ ಹೋದ್ರು. ಮೊದಲನೇ ರೌಂಡ್ ಅಲ್ಲಿ ಯಾರು ಕೂಡ ಅಂದ್ರೆ ಇವ್ರು ಕಿತ್ತಾಡ್ತಿರ್ತಾರೆ, ರಜತ್ ಅವರು ಮತ್ತಿಲ್ಲಿ ರಘು ಅವರು ಬಾಲ್ನ ಎತ್ಕೋಬೇಕು ಅಂತ ಕಿತ್ತಾಡ್ತಾ ಇರ್ತಾರೆ. ಅವಾಗ ಗಿಲ್ಲಿಯವರು ಕಾವ್ಯವರು ಹತ್ರನೇ ಹೋಗಲ್ಲ, ದೂರ ನಿಂತ್ಕೊಂಡ್ಬಿಡ್ತಾರೆ. ಸುಮ್ಮನೆ ಯಾಕೆ ಹೊಡೆದಾಡ್ಬಿಟ್ಟು ತೊಳಕ್ ಹೋಗೋದು ಬೇಡ ಅಂತ ಇಲ್ಲಿ ಹೇಳ್ತಾರೆ. ನೋಡಿ ಒಂದೊಂದು ಟೈಮಲ್ಲಿ ಒಬ್ಬೊಬ್ರು ಒಳ್ಳೇದನ್ನ ಮಾಡಿದ್ದನ್ನ ಇಲ್ಲಿ ಪ್ರೋಮೋದಲ್ಲಿ ತೋರಿಸಿರಲ್ಲ, ಬಟ್ ಕೆಟ್ಟದೇನಿರುತ್ತೆ ಅದನ್ನ ಜಾಸ್ತಿ ತೋರಿಸ್ತಾ ಇರ್ತಾರೆ. ಅಂದ್ರೆ ನೆಗೆಟಿವ್ ಆಗ್ಲಿ ಅಂತ ತೋರಿಸ್ತಾರ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಬೇಡ ಹೋಗೋದು ಅವ್ರ ತಂಟೆಗೆ, ನಾವಿಲ್ಲಿ ನಿಂತ್ಕೊಳ್ಳೋಣ, ನಾವಿಲ್ಲಿ ಒಂದು ಬಾಲ್ ಹಾಕಿದೀವಿ ಸುಮ್ಮನೆ ಇರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಮತ್ತಿಲ್ಲಿ ಕಾವ್ಯ ಅವರು ನಿಂತ್ಕೊಂಡಿರ್ತಾರೆ. ಬಟ್ ಎರಡನೇ ರೌಂಡ್ ಏನು ಬರುತ್ತೋ ಅದ್ರಲ್ಲಿ ಬಾಲ್ ಪಿಕ್ ಮಾಡಲೇಬೇಕಿರುತ್ತಲ್ವಾ, ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಇಲ್ಲಿ ಸ್ಟ್ರಾಟರ್ಜಿ ಯೂಸ್ ಮಾಡಕ್ಕೆ ಹೋಗ್ತಾರೆ. ಸ್ವಲ್ಪ ಸ್ಟ್ರಾಟರ್ಜಿ ಬ್ಯಾಡ್ ಆಗಿತ್ತು, ಕಾಲ್ನ ಎಳಿತಾರಲ್ವಾ
ಇಲ್ಲಿ ರಾಶಿಕ್ ಅವ್ರು ಕೂಡ ಬಿದ್ದೋಗ್ತಾರೆ. ಬಟ್ ರಾಶಿಕ್ ಅವ್ರಿಗೆ ಏನು ಕೂಡ ತೊಂದರೆ ಆಗಿಲ್ಲ. ಸ್ಪಂದನ ಅವ್ರಿಗೆ ಜಾಸ್ತಿ ತೊಂದರೆ ಆಗಿ ಕಾಲೆಲ್ಲ ಸ್ವಲ್ಪ ಇಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಇಂಜುರಿ ಆಗಿದೆ. ಯಾಕಂದರೆ ಗೇಮ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅದನ್ನು ಅಲ್ಲಿಗೆ ರದ್ದು ಮಾಡಿದಾರಲ್ವಾ, ಸಿಕ್ಕಾಪಟ್ಟೆ ಇಂಜುರಿ ಆಗಿದೆ. ಅವ್ರು ಬೇಗ ಗುಣಮುಖರಾಗಲಿ ಅಂತ ಎಲ್ಲರೂ ಕೂಡ ಹಾರೈಸೋಣ. ವೀಕ್ಷಕರೇ, ಪ್ರೋಮೋ ನೋಡಿ ನಿಮಗೆ ಏನು ಅನ್ನಿಸ್ತು, ಮತ್ತು ಈ ಸತಿ ಏನು ಜೋಡಿ ಟಾಸ್ಕ್ ಕೊಟ್ಟಿದ್ದಾರೆ, ಯಾರು ಈ ಒಂದು ಜೋಡಿ ಕ್ಯಾಪ್ಟನ್ ಆಗಬೇಕು, ನಿಮ್ಮ ಸಪೋರ್ಟ್ ಯಾರಿಗಿದೆ, ಮತ್ತು ಯಾರು ಕ್ಯಾಪ್ಟನ್ ಆಗಲೇಬಾರ್ದು ಅಂತ ಅಂದ್ಬಿಟ್ಟು ನೀವು ಅಂದ್ಕೊಂಡಿದ್ದೀರಾ, ಅದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.